ಹಾಯ್, ನಾನು ಅಕ್ಷತಾ. ಯೂಶ್ವಲಿ ವೀಕೆಂಡ್ಸಲ್ಲಿ ನಾನು ನಮ್ಮ ಅಮ್ಮನ ಮನೆಯಲ್ಲಿ ತುಮಕೂರಲ್ಲಿ ಇರ್ತೀವಿ. ಫಾರ್ ಎ ಚೇಂಜ್ ಈ ಸರಿ ಚಿಕ್ಕಮ್ಮನ ಮನೆಗೆ ಚಿಕ್ಕಮ್ಮನ ಊರಿಗೆ ಬಂದಿದ್ದೀವಿ. ಅದರಲ್ಲಿ ಈಗ ನಾವು ಬಂದಿರೋದಕ್ಕೆ ಅಂತ ಹೇಳಿ ಒಂದು ಟ್ರೆಡಿಷ್ನಲ್ ಫುಡ್ ಮಾಡ್ತಾಯಿದ್ದಾರೆ. ಏನು ಅದು ಅಂತಂದರೆ ಒತ್ತು ಶಾವಿಗೆ. ಅದರಲ್ಲೂ ಒಂದು ಟ್ವಿಸ್ಟು, ಯೂಶ್ವಲಿ ಎಲ್ಲ ರಾಗಿನಲ್ಲೇ ಮಾಡ್ತಾರೆ, ಇಲ್ಲ ಅಕ್ಕಿನಲ್ಲೇ ಮಾಡ್ತಾರೆ. ಫಾರ್ ಎ ಚೇಂಜ್ ಸಿರಿಧಾನ್ಯ, ಅಕ್ಕಿ, ರಾಗಿ, ಜೋಳ ಎಲ್ಲ ಹಾಕಿ ಒಂದು ಹಿಟ್ಟು ರೆಡಿ ಮಾಡಿಸಿದ್ದಾರೆ. ಅದರಲ್ಲಿ ನಾವು ಇವತ್ತು ಒತ್ತು ಶಾವಿಗೆ ಮಾಡ್ತಾಯಿದ್ದೀವಿ. ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. 10 ಲೀಟ್ರ್ ಪಾತ್ರೆ, 7 ಲೀಟ್ರ್ ನೀರು ಹಾಕಿದ್ದೀನಿ. ಓಕೆ. ಗಂಟಾಗಬಾರ್ದು ಅಂತ ಸ್ವಲ್ಪ ಆಯಿಲು, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಓಕೆ. ಅದು ಕುದ್ಮೇಲೆ ಹಿಟ್ಟು ಹಾಕಬೇಕು. ಎಷ್ಟು ಜನಕ್ಕಾಗುತ್ತೆ ಇದು ನೀವು ಇಟ್ಟರು ನೀರು? 10 ಜನಕ್ಕಾಗುತ್ತೆ. ಓಕೆ, ಫೈನ್. ಬನ್ನಿ ನೀರು ಕುದೀಲಿ, ಆಮೇಲೆ ನೋಡೋಣ. ನೀರು ಕುದೀತಾ ಇದೆ ಈಗ. ಹಿಟ್ಟು ಹಾಕಬೇಕು. ಈ ಹಿಟ್ಟು ಏನಿದೆ ಇದನ್ನು 25 to 30 ಟೈಪ್ಸ್ ಆಫ್ ಪಲ್ಸಸ್ಸು, ಗ್ರೈನ್ಸ್ ಹಾಕಿ ಮಾಡಿರೋದು. ಅಂದರೆ ಧಾನ್ಯಗಳು ಹಾಗೂ ಕಾಳುಗಳಲ್ಲೇ ಮಾಡಿರೋದು ಈ ಹಿಟ್ಟನ್ನು. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುನೂ ಇರಬಾರ್ದು, ಅದು ಹಾಗೆ ಮಾಡಬೇಕು. ಈ ಒತ್ತು ಶಾವಿಗೆ ಏನಿದೆ ಇದು ಒಂದು ಟ್ರೆಡಿಷ್ನಲ್ ಸೌತ್ ಇಂಡಿಯನ್ ಡೆಲಿಕಸಿ, ಅಂದರೆ ಒಂದು ಸಾಂಪ್ರದಾಯಿಕ ದಕ್ಷಿಣ ಭಾರತದ ಖಾದ್ಯ ಅಂತಲೇ ಹೇಳ್ಬೋದು. ಇದಕ್ಕೆ ಇದರದೇ ಆದ ಒಂದು ಪ್ರಾಮುಖ್ಯತೆಯೇ ಇದೆ. ಇದನ್ನು ಯಾವಾಗ ಅಂದರೆ ಅವಾಗ ಮಾಡ್ತಿರ್ಲಿಲ್ಲ ಮುಂಚೆ ಎಲ್ಲ. ಒಂದು ಆಸ್ಪಿಷಿಯಸ್ ಡೇ ಅವ್ರ ಫೆಸ್ಟಿವಲ್ ಡೇನ ವೆಯ್ಟ್ ಮಾಡಿ ಇವತ್ತು ಶಾವಿಗೆ ಅನ್ನೋದನ್ನು ಮಾಡ್ತಾಯಿದ್ರು. ಈಗ ನಮ್ಮ ರೀಜನಲ್ಲಿ ಏನಿದೆ ಅಂದರೆ ನಮ್ಮ ಊರು ತುಮಕೂರು, ಅಲ್ಲಿ ರಾಗಿನಲ್ಲಿ ಜಾಸ್ತಿ ಮಾಡೋದು. ಈಗ ಮಲೆನಾಡು ಕಡೆ ಹೋದರೆ ಅಕ್ಕಿನಲ್ಲಿ ಮಾಡ್ತಾರೆ ಒತ್ತು ಶಾವಿಗೆನ, ಈ ಥರ. ಮತ್ತು ಅದನ್ನು ಯಾವಾಗ ಅಂದ್ರೆ ಅವಾಗ ಯೂಶ್ವಲಿ ಮಾಡೋದು ಕಮ್ಮಿ, ಒಂದು ಆಸ್ಪಿಷಿಯಸ್ ಡೇ ವೆಯ್ಟ್ ಮಾಡಿ ಮಾಡ್ತಿದ್ರು. ಆ ಥರ ಒಂದು ಸಾಂಪ್ರದಾಯಿಕವಾದ ಒಂದು ಖಾದ್ಯ. ಮತ್ತು ಈಗೂ ಅಷ್ಟೇ, ಈಗ ನಾವು ಹಳ್ಳಿ ಕಡೆ ಏನು ಮಾಡ್ತಾಯಿದ್ದೀವಿ ಇದು ಡಿಶ್ಶು ನಿಜವಾಗ್ಲೂ ಎಷ್ಟು ಕಳೆಗಟ್ಟಿದೆ ಗೊತ್ತಾ ಮನೆ, ಬಿಕಾಸ್ ಆಫ್ ದಿಸ್ ಡಿಶ್. ಬೇರೆ ಇನ್ನೇನೂ ಅಲ್ಲ ರೀಸನ್. ಏನೋ ನಮ್ಮ ಮನೇಲಿ ಒಂಥರ ಡಿಫ್ರೆಂಟಾಗಿರೋ ಅಡುಗೆ ಮಾಡ್ತಿದ್ದಾರೆ ಅಂತ ಹೇಳಿ ಎಲ್ರಿಗೂ ಒಂದು ಫೆಸ್ಟಿವಲ್ ವೈಬೇ ಕ್ರಿಯೇಟ್ ಆಗಿದೆ ಆ್ಯಕ್ಚುಲಿ. ಎಲ್ಲರೂ ಮುಖದಲ್ಲೂ ಕಳಕಳೆ, ಆಮೇಲೆ ಏನೋ ಡಿಶ್ಶು ಸಾಂಪ್ರದಾಯಿಕವಾಗಿ ಮಾಡ್ತಿದ್ದಾರೆ ಅನ್ನೋದೇ ಒಂದು ಖುಷಿ, ಕಳೆ ಎಲ್ಲ ಮೂಡುತ್ತೆ. ಆ ಥರದ್ದು ಒಂದು ಡಿಶ್ ಇದು. ಹಿಟ್ಟೆಲ್ಲ ಹಾಕಿ ತಿರ್ಗಾ ಮತ್ತೆ ಇಡಬೇಕು, ಬೇಯಬೇಕಲ್ವಾ. ಎಷ್ಟೊತ್ತು ಬೇಯಿಸ್ಬೇಕಿದ್ನ? ಒಂದು 10 ನಿಮಿಷ. ಬೆಂದೈತೆ. ಈಗ ಬೆಂದಿದ್ಯಾ? ಬೆಂದೈತೆ. ಈಗ ಒತ್ತೋದಾ? ಮುದ್ದೆ ಥರ ಮಾಡಿಕೊಂಡು ಒತ್ತೋದು? ಮಾಮೂಲಿ ಮುದ್ದೆ ಮಾಡ್ತೀವಲ್ಲ ಆ ಥರ ಮಾಡಿ ಒತ್ತೋದು. ಚೆನ್ನಾಗಿ ಬಂದೈತೆ. ಮುದ್ದೆ ಹದವಾಗಿ ಬಂದಿದೆ ಅಲ್ಲ? ಮುದ್ದೆ ಕಟ್ಬಿಟ್ಟು ಇಡೋಳಗಿಡೋದು, ಇದರಲ್ಲಿ ಇಟ್ಬಿಟ್ಟು ಹೊತ್ತದ ಕೆಳಗಡೆ ಹೋಗಿ ಹಿಡಿಬೇಕು. ಇದು ಏನು ನೋಡ್ತಾ ಇದ್ದೀವಿ ನಾವು ಉಡನ್ದು ಮಣೆ, ಇದು ಒತ್ತು ಶಾವಿಗೆ ಮಣೆ ಅಂತಾರೆ. ಇದ್ರೊಳಗಡೆ ಆ ಮುದ್ದೆ ಇಟ್ಬಿಟ್ಟು ಮೇಲ್ಗಡೆ ಇನ್ನೊಂದು ಸ್ಟ್ಯಾಂಡ್ ಥರ ಇರುತ್ತೆ, ಅದನ್ನು ಇಟ್ಬಿಟ್ಟು ಒತ್ತಿದ್ರೆ ಕೆಳಗಡೆ ಅಂತ ಶಾವಿಗೆ ಬರುತ್ತೆ. ಆ ಥರ ನಾವು ಚಿಕ್ಕವರಿರೋವಾಗ ನಮ್ಮ ಮನೇಲಿ ಮಾಡಿದ್ರೆ ನನ್ನ ತಮ್ಮ ಮೇಲ್ಗಡೆ ಪ್ರೆಸ್ ಮಾಡ್ತಿದ್ದ, ಕೆಳಗಡೆಯಿಂದ ಈ ಥರ ನಾ ಹಿಡ್ಕೋತಾ ಇದ್ದೆ. ನಾವೆಲ್ಲ ನೂಡಲ್ಸ್ ಅಂತ ತಿನ್ಕೊಂಡು ಆಟ ಆಡ್ತಾಯಿದ್ವಿ. ಆ ಥರದ್ದು ಒಂದು ನೆನಪಿದೆ ಇದರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಶಾವಿಗೆ. ಮುದ್ದೆ ಚೆನ್ನಾಗಿ ಬೆಂದಿದ್ರೆ ಮಾತ್ರನೇ ಇಷ್ಟು ಚೆನ್ನಾಗಿ ಬರೋದು. ದ ಮೇನ್ ಥಿಂಗ್ ಇಸ್ ಹದವಾಗಿ ಬೇಯಿಸ್ಬೇಕು, ಗಂಟಿಲ್ಲದೆ ನಾದಬೇಕು. ಹಾಗೆ ಹದವಾಗಿ ಬೇಯಿಸಿ ಈ ಥರ ಒತ್ತಿದ್ರೆ ತುಂಬ ಈ ಸಿಲ್ಕ್ ಥ್ರೆಡ್ ಅನ್ನತ್ತಾರಲ್ಲ ಆ ಥರ ತುಂಬ ಚೆನ್ನಾಗಿ ಬರುತ್ತೆ. ವಾವ್, ನೈಸ್. ಇನ್ ಕೇಸ್ ನಮಗೆ ರೌಂಡ್ ಶೇಪಲ್ಲಿ ಬೇಕು ಅಂತಂದರೆ ಒಂದು ಪ್ಲೇಟ್ ತೊಗೊಂಡು ಸುತ್ತ ಹಿಂಗೆ ರೌಂಡ್ ತಿರುಗಿಸ್ತಾ ಬಂದರೆ ಪ್ಲೇಟ್ನ ವಿ ವಿಲ್ ಗೆಟ್ ಅ ರೌಂಡ್ ಶೇಪ್ಡ್ ಒನ್. ಹಾಗೆ
ನಾವು ಇಟ್ ಈಸ್ ರೆಡಿ ಟು ಈಟ್. ಇದಕ್ಕೆ ಕಡಲೆ ಪುಡಿ ಹಾಕ್ಕೊಂಡು ಮತ್ತು ತೆಂಗಿನಕಾಯಿ ರುಬ್ಬಿ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿದ್ರೆ ಕಾಯಿ ಹಾಲು ಅಂತಾರೆ. ಇದೆರಡರ ಜೊತೆ ಕಲಿಸ್ಕೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾ ಇರೋದೆ ಅಷ್ಟೇ. ನಾನು ಎಂಜಾಯ್ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ.